ಜಮೀರ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಮೋಸ ಮಾಡಿದ್ರ, ಕಾಂಗ್ರೆಸ್ಗೆ ಬರಬೇಕಾಗಿದ್ದ ಓಟ್ಗಳನ್ನ ಬೇರೆ ಪಕ್ಷಕ್ಕೆ ಹಾಕಿಸಿದ್ರ. ಆ ಎರಡು ಆಡಿಯೋಗಳಲ್ಲಿರೋದು ಜಮೀರ್ ಧ್ವನಿಯ. ಈ ಬೆನ್ನಲ್ಲೇ ಜಮೀರ್ಗೆ ಸಿಗಬೇಕಾಗಿರುವ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅದಕ್ಕೂ ಬ್ರೇಕ್ ಬೀಳುತ್ತಾ? ವೈರಲ್ ಆಗಿರೋ ಆಡಿಯೋ AI ಅಂತ ಹೇಳ್ತಾ ಇರೋದ್ಯಾಕೆ ಜಮೀರ್? यहाँ परसेंटेज नहीं है हमारा। हाँ सर। जबरदस्त शिखर को बाहर बुलाने का। हाँ सर। अब उन्होंने क्या होता भूता में गए तो वो कांग्रेस सुदान दल का क्या करती भरोसा नहीं हमना। ओवरऑल कैसा है कहते कुकर कुकर ಖಾಲಿ ಕುಕ್ಕರ್ ಖಾಲಿ ಕುಕ್ಕರ್ ಯಾವ ಕಾರಣಕ್ಕೂ ಅದು ಸತ್ಯಕ್ಕೆ ದೂರಿರೋ ಮಾತು. ನಾವು ಜಮೀರ್ ಸಾಹೇಬರು ಆ ಥರ ಯಾವುದು ಮಾತಾಡಿಲ್ಲ ಫೋನ್ ಮುಖಾಂತರ. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಓಪನ್ ಸೀಕ್ರೆಟೇ ಆಗಿದ್ವು. ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜ್ ರಾಜಕೀಯ. ಅದು ಅವಾಗಲೇ ಹೇಳಿದ್ದಿದ್ರೆ ನಾವು ಅದನ್ನ ಮೆಚ್ಚಬಹುದಿತ್ತು. ದಾವಣಗೆರೆ ದಕ್ಷಿಣ ಎಲೆಕ್ಷನ್ ಮುಗಿದು ಹೋಗಿದೆ. ರಿಸಲ್ಟೂ ಬಂದಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಗೆದ್ದಾಗಿದೆ. ಶಾಸಕರಾಗಿ ಅಧಿಕಾರ ಸ್ವೀಕರಿಸಿ 1 ತಿಂಗಳು ಕಂಪ್ಲೀಟ್ ಆಗಿದೆ. ಆದ್ರೆ ಈಗ ಆ ಎಲೆಕ್ಷನ್ ಕುರಿತ ಆಡಿಯೋಗಳು ಬ್ಲಾಸ್ಟ್ ಆಗಿವೆ. ಹಳೆ ಆರೋಪಕ್ಕೆ ಪುಷ್ಟಿ ಕೊಡ್ತಿವೆ. ಹೌದು, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಘೋಷಣೆಯಾದ್ಮೇಲೆ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಕೇಳಿ ಬಂದಿತ್ತು. ಜಟಾಪಟಿ ಜೋರಾಗಿತ್ತು. ಸ್ವತಃ ಜಮೀರ್ ಅಹಮದ್ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಕೊನೆಗೆ ಹೈಕಮಾಂಡ್ ಶಾಮನೂರು ಕುಟುಂಬದ ಕುಡಿ ಸಮರ್ಥ್ಗೆ ಟಿಕೆಟ್ ಘೋಷಣೆ ಮಾಡಿತ್ತು. ಮುಸ್ಲಿಂ ಸಮುದಾಯದ ಆಸೆಗೆ ಬೆಂಕಿ ಬಿದ್ದಿತ್ತು. ಆ ಬೆಂಕಿ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿ ಕಟ್ಟಿತು. ಎಲೆಕ್ಷನ್ ವೇಳೆ ಒಳಸಂಚು ನಡೆಸಿರೋ ಆರೋಪವೂ ಕೇಳಿಬಂತು. ಈಗ ಆ ಆರೋಪಕ್ಕೆ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ರಿವೀಲ್ ಆಯ್ತು 2 ಆಡಿಯೋ. ಅದು ನಿಜಕ್ಕೂ ಜಮೀರ್ ಧ್ವನಿಯ. ದಾವಣಗೆರೆ ದಕ್ಷಿಣ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿಸ್ಲಿಲ್ವಾ ಜಮೀರ್? ಆ ಆಡಿಯೋದಲ್ಲಿ ಇರೋದೇನು? ಜಮೀರ್ ಕೊಟ್ಟ ಸ್ಪಷ್ಟನೆ ಏನು? ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹೇಗೆ ಸೋಲಿಸಬೇಕು? ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬೀಳದಂತೆ ಏನು ಮಾಡಬೇಕು? ಕಾಂಗ್ರೆಸ್ಗೆ ಮತ ಹಾಕೋಕೆ ಬರೋ ಮುಸ್ಲಿಮರನ್ನ ತಡೆಯೋದು ಹೇಗೆ? ಈ ರೀತಿ ಮಾತಾಡಿದ್ದಾರಂತೆ ಜಮೀರ್ ಅಹಮದ್. ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಡೈರೆಕ್ಟರ್ ಮೊಹಮ್ಮದ್ ಸಿರಾಜ್ ಜೊತೆಗಿನ ಇದೇ ಆಡಿಯೋ ಈಗ ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸ್ತಿದೆ. ಮನೆಯಿಂದ ಹೊರಬರಬಾರದು, ಬಂದ್ರೂ ಕೈಗೆ ವೋಟ್ ಹಾಕಬಾರದು. ಆಡಿಯೋದಲ್ಲಿ ಚುನಾವಣೆ ದಿನ ಮನೆಯಿಂದ ಮುಸ್ಲಿಮರು ಹೊರಗೆ ಬರಬಾರದು. ಒಂದು ವೇಳೆ ಬಂದ್ರು ಅವರು ಕುಕ್ಕರ್ಗೆ, ಅಂದ್ರೆ SDPI ಅಥವಾ ಬೇರೆ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಜಮೀರ್ ಮಾತಾಡಿದ್ದಾರೆ. ಇದಕ್ಕೆಲ್ಲ ತಲೆಯಾಡಿಸಿದ್ದಾರೆ ಮೊಹಮ್ಮದ್ ಸಿರಾಜ್. परसेंटेज नहीं है हमारा। हाँ सर। जबरदस्त शिखर को बाहर बुलाने का। हाँ सर। अब उन्होंने क्या होता भूता में गए तो वो कांग्रेस सुदान दल का क्या करती भरोसा नहीं हमना। आई सोलंग बोल को इंडिपेंडेंट को भी SGP दलाओ। हाँ सर। नहीं है तो भी अच्छा है करूँ समय। हाँ सर, वही सर करेंगे। जबरदस्ती बुलाने का नहीं है। बुलाने का। ಪೈಲ್ವಾನ್ ವಾರ್ಡ್ನಲ್ಲಿ ಮೈನಸ್ ಮಾಡೋಕೆ ಸಂಚು. ಸಾದಿಕ್ ಪೈಲ್ವಾನ್ ದಾವಣಗೆರೆ ದಕ್ಷಿಣದಲ್ಲಿ ಸಿಡಿದೆದ್ದಿದ್ದ ಮುಸ್ಲಿಂ ನಾಯಕ. ತನಗೆ ಕಾಂಗ್ರೆಸ್ ಟಿಕೆಟ್ ಬೇಕು ಅಂತ ಹೋರಾಡಿದ್ದ ಪೈಲ್ವಾನ್ ಕೊನೆಗೆ ಸಿದ್ದರಾಮಯ್ಯ ಮನವಿ ಒಪ್ಕೊಂಡು ಕನ್ವಿನ್ಸ್ ಆಗಿದ್ರು. ಆದ್ರೆ ನಾಮಪತ್ರ ಮಾತ್ರ ವಾಪಸ್ ತಗೊಳ್ಳೋಕಾಗಿರಲಿಲ್ಲ. ಈ ಆಡಿಯೋದಲ್ಲಿ ಸಾದಿಕ್ ಪೈಲ್ವಾನ್ ವಾರ್ಡ್ ಬಗ್ಗೆಯೂ ಚರ್ಚೆ ಮಾಡಲಾಗಿದೆ. ಆ ವಾರ್ಡ್ನಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬೀಳಲೇಬಾರದು ಅಂತ ಜಮೀರ್ ಸೂಚನೆ ನೀಡಿದ್ದಾರೆ. सादिक पहलवान का वार्ड कौन दिख रही है? सादिक पहलवान का वार्ड में हमारे वो अरब कर को एक छोकरा है। वहाँ जरा माइनस होना चैनल के को। हाँ करते छोड़ो सब, हम उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को में। वो कल मुस्लिम गुंडागिरी मारा। नहीं उसने बहुत बड़ा लीडर समझा था ना। क्या भी नहीं, 0 कर डाले उसकी वार्ड में चले माइनस। वार्ड में माइनस कराते साहब। करो वो कल उसके भाई कुछ पैसे दिए साहब, 1.5 लाख रुपए। उसका चिचेरा भैया पलान कर को पैसे देखो तो क्या करता मालूम नहीं है। वार्ड में ये बोलता में ये कुकर को पढ़ना कर बोल को बात कर को दिए। कुकर कुछ चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल लिए तो कुकर है पूरा। ಬಿಜೆಪಿ ಅಭ್ಯರ್ಥಿ ಜೊತೆಗೆ ಕೈ ಜೋಡಿಸಿದ್ರ ಜಮೀರ್. ಕಾಂಗ್ರೆಸ್ಗೆ ವೋಟು ಬೀಳಬಾರದು ಅಂತ ಚರ್ಚೆ ನಡೆಸಲಾಗಿದೆ. ಈ ರೀತಿ ಚರ್ಚೆ ನಡೆಸ್ತಾನೆ ಬಿಜೆಪಿ ಅಭ್ಯರ್ಥಿ ಬಗ್ಗೆಯೂ ಪ್ರಸ್ತಾಪ ಮಾಡಲಾಗಿದೆ.
ನಾನು ಬಿಜೆಪಿ ಅಭ್ಯರ್ಥಿ ಜೊತೆಗೆ ಮಾತಾಡಿದ್ದೇನೆ ಎಂದಿರೋ ಜಮೀರ್ ನಾನು ಆತನಿಗೆ ಫೀಲ್ಡ್ನಲ್ಲಿ ಇರೋದಕ್ಕೆ ಹೇಳಿದ್ದೇನೆ ಎಂದಿದ್ದಾರೆ. बात करें बोला कि साहब मैं मिला था अगर सुबह को वो फील्ड में सब होकर बोलिया मैं ऐसा करती हूँ ಇವತ್ತುವಲ್ಲ ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತದ ಏನು ಗೊತ್ತಾಕತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಾಕರ್ ಪಾವ ಪಡ್ಯಾ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಹೋಗ್ರ ಭೇಜ. ಆಡಿಯೋದಲ್ಲಿ ಮಾತಾಡಿರೋದು ಜಮೀರ್ ಇರಬಹುದಾ ಗೊತ್ತಿಲ್ಲ, ಆದ್ರೆ ಯಾವಾಗ ಆಡಿಯೋ ರಿಲೀಸ್ ಆಯ್ತೋ ಆಗ್ಲೇ ಜಮೀರ್ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಜಮೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹೈಕಮಾಂಡ್ಗೆ ದೂರು ನೀಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ದೂರು ನೀಡಿದ್ದು ಆ ದೂರಿನಲ್ಲಿ ಹೀಗಿದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಸಂಚು ಆರೋಪದಲ್ಲಿ ಈಗಾಗಲೇ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಈಗ ಜಮೀರ್ ಫೋನ್ ಸಂಭಾಷಣೆ ವರದಿಯಾಗಿದೆ. ಈ ಸಂಭಾಷಣೆಯಲ್ಲಿರೋ ವಿಷಯಗಳನ್ನ ತನಿಖೆ ಮಾಡಬೇಕು. ಧ್ವನಿ ಜಮೀರ್ದು ಅಂತ ದೃಢಪಟ್ಟರೆ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಲಾಗಿದೆ. ಜಮೀರ್ ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಜಮೀರ್ ಅಹಮದ್ ನಜೀರ್ ಅಹಮದ್ ಮನೆಗೆ ಭೇಟಿ ನೀಡಿದ್ದಾರೆ. ಕ್ರೆಸೆಂಟ್ ರಸ್ತೆಯಲ್ಲಿರುವ ಫ್ಲಾಟ್ ಒಂದರಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿದ್ದು ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಈ ರಹಸ್ಯ ಸಭೆಯಲ್ಲಿ ಸದ್ಯಕ್ಕೆ ಆಡಿಯೋ ಸಂಕಷ್ಟದಿಂದ ಹೇಗೆ ಪಾರಾಗಬೇಕು ಅನ್ನೋದರ ಬಗ್ಗೆ ಇಬ್ಬರೂ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಪ್ರಕಟಣೆಯೊಂದನ್ನು ಹೊರಡಿಸಿರೋ ಜಮೀರ್ ಅದೊಂದು ಫೇಕ್ ಆಡಿಯೋ ಎಂದಿದ್ದು ಇನ್ನೂ ಒಂದಷ್ಟು ಸ್ಪಷ್ಟನೆ ನೀಡಿದ್ದಾರೆ. ಇದೊಂದು ನಕಲಿ ಆಡಿಯೋ, ರಾಜಕೀಯ ಷಡ್ಯಂತ್ರ ಎಂದಿದ್ದಾರೆ ಜಮೀರ್ ಅಹಮದ್. ಜೊತೆಗೆ ಎಐ ಟೆಕ್ನಾಲಜಿ ಬಳಸಿ ಈ ಆಡಿಯೋ ಸೃಷ್ಟಿ ಮಾಡಲಾಗಿದೆ. ಕಿಡಿಗೇಡಿಗಳು ಕೃತ್ಯ ಎಸಗಿ ಗೊಂದಲ ಸೃಷ್ಟಿಸಿದ್ದಾರೆ. ಈ ಆಡಿಯೋವನ್ನ ಯಾರೂ ನಂಬಬಾರದು, ಬೇಕಿದ್ದರೆ ಈ ಆಡಿಯೋ ಬಗ್ಗೆ ತನಿಖೆ ಮಾಡಲಿ ಎಂದಿರೋ ಜಮೀರ್ ಸೈಬರ್ ಠಾಣೆಗೆ ದೂರು ನೀಡುವುದಾಗಿ ಹೇಳಿದ್ದಾರೆ. ಜಮೀರ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರದ ಬಗ್ಗೆ ಮೊಹಮ್ಮದ್ ಸಿರಾಜ್ ಸ್ಪಷ್ಟನೆ ನೀಡಿದ್ದಾರೆ. ವೈರಲ್ ಆದ ಆಡಿಯೋ ನಮ್ಮದಲ್ಲ, ನಮ್ಮ ಮೇಲೆ ಷಡ್ಯಂತ್ರ ನಡೆಸಲಾಗಿದೆ. ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ. ಜಮೀರ್ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಎಂದಿದ್ದಾರೆ. ಅದು ಯಾವ ಕಾರಣಕ್ಕೂ ಅದು ಸತ್ಯಕ್ಕೆ ದೂರಿರೋ ಮಾತು. ನಾವು ಜಮೀರ್ ಸಾಹೇಬರು ಆ ಥರ ಯಾವುದು ಮಾತಾಡಿಲ್ಲ ಫೋನ್ ಮುಖಾಂತರ. ಯಾವಾಗ ಜಮೀರ್ ಸಾಹೇಬರು ಮಾತಾಡಿದ್ರು ಪಕ್ಷ ಗೆಲ್ಲುವ ನಿಟ್ಟಿನಲ್ಲೇ ಮಾತಾಡಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದಲ್ಲಿ ಏನು ನಡೀತಾ ಇದೆ ಅಸಮಾಧಾನ ಎಲ್ಲ ಸರಿಪಡಿಸಬೇಕು, ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಬೇಕು ಅಂತಲೇ ಹೇಳಿರೋದು ವಿನಃ ಅದು ಬಿಟ್ಟು ಬೇರೆ ವಿಚಾರ ಯಾವತ್ತೂ ಜಮೀರ್ ಸಾಹೇಬರು ನನ್ನ ಜೊತೆಗೆ ಮಾತಾಡಿದಿರಲಿಲ್ಲ. ಇದು ಯಾರು ಮಾತಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕು. ಇವತ್ತಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಯಾರು ಬಿಟ್ಟಿದ್ದಾರೆ, ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ ಅವ್ರಿಗೆ. ಮಾತಾಡಿಲ್ಲ ಆ ಥರ ಯಾವುದು. ಜಮೀರ್ ಸಾಹೇಬರು ನನಗೆ ಆ ಥರ ಯಾವುದು ಕೇಳಿಲ್ಲ ಮಾಹಿತಿ. ನಾನು ಅವ್ರಿಗೂ ಯಾವುದು ಅಂತ ಮಾಹಿತಿ ಕೊಟ್ಟಿರೋದು ಇದು ಇಲ್ಲ ನನ್ನ ಹತ್ರ. ಆಡಿಯೋ ವಿಚಾರದ ಬಗ್ಗೆ ಸಿದ್ದರಾಮಯ್ಯರನ್ನ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಜಮೀರ್ ಅಹಮದ್ ಮಾತಾಡಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಎಂದು ಸಿದ್ದರಾಮಯ್ಯಗೆ ಸ್ಪಷ್ಟನೆ ನೀಡಿದ್ದಾರೆ. ಜಮೀರ್ ವಿಷಯದಲ್ಲಿ ಸಿದ್ದರಾಮಯ್ಯ ಎಂತಹ ನಡೆ ತೋರುತ್ತಾರೆಂಬುದು ಕುತೂಹಲ ಮೂಡಿಸಿದೆ. ಇನ್ನೊಂದು ಕಡೆ ದಾವಣಗೆರೆ ಶಾಸಕ ಸಮರ್ಥ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ತನಿಖೆಯಾಗಲಿ ಎಂದಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಜಮೀರ್ ಅಹಮದ್ ಆಡಿಯೋ ವಿಚಾರಕ್ಕೆ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡುವುದು ಗಲೀಜು ರಾಜಕೀಯ. ಅವಾಗಲೇ ಆಡಿಯೋ ರಿಲೀಸ್ ಮಾಡಿದ್ರೆ ಮೆಚ್ಚಬಹುದಿತ್ತು. ಸಮಯ ಸಂದರ್ಭ ನೋಡಿ ಒಬ್ಬರನ್ನ ಹಾಳು ಮಾಡಬೇಕು ಅಂದ್ಕೊಂಡಿದ್ದಾರೆ. ಯಾರು ನೀಚ ರಾಜಕೀಯ ಮಾಡುವುದಕ್ಕೆ ಹೋಗಬಾರದು ಎಂದಿದ್ದಾರೆ ಶಾಸಕ ಹ್ಯಾರಿಸ್. ಒಟ್ನಲ್ಲಿ ಈಗ ದಾವಣಗೆರೆ ಕುರಿತು ಆಡಿಯೋ ಸಂಚಲನ ಮೂಡಿಸ್ತಿದೆ. ಸಚಿವ ಸಂಪುಟ ರಚನೆ ವೇಳೆಯೇ ಈ ಆಡಿಯೋ ರಿಲೀಸ್ ಆಗಿರೋದು ಜಮೀರ್ ಮಂತ್ರಿ ಕುರ್ಚಿ ಆಸೆಗೆ ಕಲ್ಲು ಹಾಕೋದಕ್ಕೇನಾ ಅನ್ನೋ ಮಾತುಗಳು ಹರಿದಾಡ್ತಿವೆ.